KCN में आपका स्वागत है। मैं किंग हमीद। ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಮೊದಲನೇದಾಗಿ ತುಂಬಾ ಖುಷಿ ಆಗ್ತಾ ಇರೋ ವಿಷಯ ಏನು ಅಂತ ಹೇಳಿದ್ರೆ, ನಮ್ಗೆಲ್ಲ ನಮ್ಮ ಸಿನಿಮಾಗಳು ಥಿಯೇಟರ್ ಬರುತ್ತಾ, ನಾವು ಸಿನಿಮಾದಲ್ಲಿ ಆಕ್ಟ್ ಮಾಡ್ಬೋದಾ, ಯಾವ್ದಾದ್ರು ಸಿನಿಮಾ ನೋಡಿದಾಗ ಫಸ್ಟ್ ಫೀಲ್ ಆಗೋದು ನಮ್ಗೆ ಅದೇನೆ. ನಮ್ದು ಒಂದು ಚಿಕ್ಕ ವಯಸ್ಸಿಂದನೂ ಒಂದು ಕನಸೇನು ಅಂದ್ರೆ ನಮ್ಮ ಸಿನಿಮಾನು ದೊಡ್ಡ ಬೆಳ್ಳಿ ಪರದಲ್ಲಿ ಬರುತ್ತಾ, ದೊಡ್ಡ ಸ್ಕ್ರೀನ್ ಅಲ್ಲಿ ನಾವು ಆಕ್ಟ್ ಮಾಡ್ಬೋದಾ ಅಂತ. ಈ ತರ ಅನ್ಕೊಂಡ ತಂಡನೇ ಒಂದು ಅದ್ಭುತವಾದ ತಂಡ. ಯಾಕೆಂದ್ರೆ ನಾವು ರಂಗಾಯಣದಲ್ಲಿದ್ದಾಗ ಮತ್ತೆ ನಮ್ಮ ಡೈರೆಕ್ಟರ್ ಬಂದು ಕಾವಾಗ್ ಅವರು, ಮೈಸೂರಿನ ಕಾವಾಗಲ್ಲಿ ಅವರು ಆರ್ಟಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದವರು. ನಾವು ರಂಗಾಯಣ ಆರ್ಟಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೋ. ನಮ್ಮ ಮತ್ತೆ ಇವತ್ತು ಏನು ಡಾಲಿ ಧನಂಜಯ್ ಎಲ್ಲ ಇದೀವಿ, ನಾವೆಲ್ಲ ಸೇರಿ ಒಂದು ಶಾರ್ಟ್ ಫಿಲಂ ಮಾಡಿದಾಗ ಇದೇ ಪ್ರಸಾದ್ ಪುತ್ತೂರು ಫಸ್ಟ್ ಡೈರೆಕ್ಷನ್ ಮಾಡಿದ್ವಿ. ಯಮಳ ಪ್ರಶ್ನೆ ಅಂತ ಯೂಟ್ಯೂಬ್ ಅಲ್ಲಿ ಇದೆ. ಈ ತರ ಅವರು ಸಣ್ಣ ಸಣ್ಣ ಮೂವಿಗಳನ್ನ ಡೈರೆಕ್ಷನ್ ಮಾಡಿ 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 ಒಂದ್ ದಿವಸ ನಮ್ಮ ಹತ್ರ ಬಂದು, ಇವರು ಕ್ಯಾಮ್ರಾ ರೆಂಟಲ್ಸ್ ಎಲ್ಲ ಇದೆ ಬ್ಯಾಂಗ್ಳೂರಲ್ಲಿ, ನಮ್ಮ ಹತ್ರ ಕ್ಯಾಮ್ರಾ ಇದೆ, ಟೀಮ್ ಇದೆ, ಏನ್ ಪ್ರೊಡ್ಯೂಸರ್ ಒಂದಿಲ್ಲ ನಮ್ಮ ಹತ್ರ, ಸಿನಿಮಾಗೆ ದುಡ್ಡು ಹಾಕೋರಿಲ್ಲ, ಬಟ್ ಎಲ್ಲ ಟೀಮ್ ಇದೆ. ನಾವ್ ಯಾಕೆ ಒಂದು ಸಿನಿಮಾ ಮಾಡಬಾರ್ದು ಅಂತ ಸೇರಿದ ಒಂದು ತಂಡವೇ ಇವತ್ತು ಮಂಗಮಯ್ಯ ಟೀಮ್ ಇದು. ಏನಂದ್ರೆ ಒಂದೊಂದು ರೂಪಾಯಿನೂ ನಾವು ಲೆಕ್ಕ ಹಾಕಿ ಸಿನಿಮಾ ಮಾಡಿದೀವಿ. ಸಿನಿಮಾದಲ್ಲಿ ಒಳ್ಳೆ ಮಜವಾಗಿ ಸಿನಿಮಾ ಕಟ್ಟಿದೀವಿ. ಯಾಕೆಂದ್ರೆ ದುಡ್ಡು ಕಮ್ಮಿ ಆಗಿದೆ ಅಂತ ಅಂದ್ಬಿಟ್ಟು ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ ನಾವು, ಟೆಕ್ನಿಕಲಿ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ ನಾವು. ಕ್ಯಾಮ್ರಾ ವರ್ಕ್ ಇಂದ ಹಿಡಿದು DOP ಬಂದು ವಿಷ್ಣು ಪ್ರಸಾದ್ ಅಂತ ಸೂಪರ್ ಆಗಿ DOP ಮಾಡ್ಕೊಟ್ಟಿದ್ದಾರೆ ನಮ್ಗೆ. ಆಮೇಲೆ ಆರ್ಟಿಸ್ಟ್ ಗಳು ಬಂದು ಪ್ರಕಾಶ್ ಶೆಣೈ ಇದ್ದಾರೆ, ಮತ್ತೆ ರಂಜನ್ ಶೆಟ್ಟಿ ಇದ್ದಾರೆ, ಮತ್ತೆ ಅರುಣ್ ಬೈ ಇದ್ದಾರೆ. ತುಂಬಾ ಜನ ಆರ್ಟಿಸ್ಟ್ ಗಳು ತುಂಬಾ ಸಪೋರ್ಟ್ ಮಾಡಿದ್ದಾರೆ ನಮ್ಗೆ. ಎಲ್ಲ ಸೇರಿ ಕಟ್ಟಿದಂತಹ ಸಿನಿಮಾ ಮಂಗಮಯ್ಯ. ಮತ್ತೆ ಅಕ್ಷತ್ ಅಂತ ಮಂಗಳೂರು ಹುಡುಗರು ಇದ್ದಾರೆ, ರಾಧೇಶ್ ಶೆಣೈ ಇದ್ದಾರೆ. ಎಲ್ಲರೂ ಸೇರಿ ಒಂದು ಸಿನಿಮಾ ಮಾಡ್ಬೇಕು ಅಂತ ಹೇಳಿ ಒಂದು ಲಾಡ್ಜ್ ನ ಬುಕ್ ಮಾಡಿ, ಅಂದ್ರೆ ಒಂದೂವರೆ ತಿಂಗಳಿಗೆ ನಾವು ಒಂದು ಬಿಲ್ಡಿಂಗ್, ನಮ್ಗೆ ಆ ಕೊರೋನಾ ಟೈಮಲ್ಲಿ ಅದೇ ನಂತರ ಗಾಡ್ ಗಿಫ್ಟ್ ತರ ಸಿಕ್ಬಿಡ್ತು ನಮ್ಗೆ. ನಮ್ ಟೀಮ್ಗೆ ಏನ್ ಬೇಕಾಗಿತ್ತು ಅದೇ ತರ ಸಿಕ್ತು ನಮ್ಗೆ ಒಂದು ಬಿಲ್ಡಿಂಗ್. ಎಲ್ಲರೂ ಒಂದು ಉತ್ಸಾಹದಿಂದ, ಎಲ್ಲರಿಗೂ ಒಂದೇ ಏಜ್ ಅಲ್ಲಿ ಎಲ್ಲ 20 ವರ್ಷದ ಹುಡುಗರುಗಳೇ ಇರೋದು. ಆ ತರ ಸಿನಿಮಾ ಮಾಡಿದೀವಿ ನಾವು. ಆಡಿಯನ್ಸ್ ಮಾತ್ರ ಸಿನಿಮಾ ನೋಡಿ ಬಂದವರು ಅದೇ ವೈಬ್ ನ ಎತ್ಕೊಂಡ್ ಬಂದಿದ್ದಾರೆ ಹೊರಗಡೆ. ತುಂಬಾ ಎಂಜಾಯ್ ಮಾಡಿದ್ದಾರೆ ಸಿನಿಮಾನ. ಒಂದೊಂದು ಸಣ್ಣ ಎಲಿಮೆಂಟ್ಸ್ ಕೂಡ ನಕ್ಕಿದ್ದಾರೆ. ಎಲ್ಲರೂ ತುಂಬಾ ಖುಷಿಯಾಗಿದೆ ಸರ್, ಸಿನಿಮಾ ಎಂಜಾಯ್ ಮಾಡಿದೀವಿ ಸರ್, ಈ ತರ ಸಿನಿಮಾ ನಾವು ನೋಡಿಲ್ಲ. ಯಾಕೆಂದ್ರೆ ರಿಯಲಿಸ್ಟಿಕ್ ಗೆ ಹತ್ರ ಇದೆ. ನಾವೆಲ್ಲ ಮಲಯಾಳಂ ಸಿನಿಮಾ, ತಮಿಳ್ ಸಿನಿಮಾ ನೋಡಿದಾಗ ನಾವು ಅನ್ಕೋತೀವಿ ಈ ತರ ಸಿನಿಮಾಗಳು ನಾವು ಮಾಡ್ಬೇಕು ಕನ್ನಡದಲ್ಲಿ ಅಂತ. ಅದನ್ನ ಅಚ್ಚುಕಟ್ಟಾಗಿ ನಮ್ಮ ನಿರ್ದೇಶಕರು ತುಂಬಾನೇ ಅಚ್ಚುಕಟ್ಟಾಗಿ ಕಟ್ಕೊಟ್ಟಿದ್ದಾರೆ ಈ ಸಿನಿಮಾನ. ಅಂದ್ರೆ ಎಲ್ಲೂ ಅಬ್ರ ಇಲ್ಲ, ಹೀರೋಯಿನ್ ಸುಮ್ಮನೆ ಬೇಕು ಅಂತ ಯಾವ್ದೇ ಒಂದು ಸಾಂಗ್ ಸೇರಿಸಿಲ್ಲ, ಏನೂ ಮಾಡಿಲ್ಲ. ತುಂಬಾ ರಿಯಲಿಸ್ಟಿಕ್ ಗೆ ಹತ್ರವಾದಂತಹ ಒಂದು ಕಥೆನ ಆರಿಸ್ಕೊಂಡು ಒಂದು ಸಿನಿಮಾನ ಮಾಡ್ಬೇಕು ಅಂತ ಹೇಳಿ ಮಾಡಿದೀವಿ. ಎಲ್ಲರೂ ಸಪೋರ್ಟ್ ಮಾಡಿ. ಉಡುಪಿ, ಮಂಗಳೂರು, ಪುತ್ತೂರು ಅಲ್ಲೇ ಚಾಲೆಂಜ್ ಇರೋದು. ನಮ್ ಸಿನಿಮಾ ಏನಕ್ಕೆ ನೋಡಿ ಅಂತ ಹೇಳ್ತಾ ಇದೀವಿ ಅಂದ್ರೆ, ನಮ್ ಸಿನಿಮಾ ನೀವು ನೋಡ್ಬಿಟ್ಟು 2 ಅವರ್ ಆದ್ಮೇಲೆ ಹೇಳ್ತೀರಾ 2 ಅವರ್ ಆಗೋಯ್ತಾ ಸಿನಿಮಾ ನೋಡಿ ಅಂತ ಹೇಳ್ತೀರಾ. ಅಲ್ಲಿ ಸಿನಿಮಾನ ಇಟ್ಕೊಂಡಿದಾರಲ್ಲ, ನೆಕ್ಸ್ಟ್ ಏನು ಅಂತ ಹೋಗೋಷ್ಟೊತ್ತಿಗೆ ಸಿನಿಮಾ ಮುಗ್ದೋಗ್ಬಿಟ್ಟಿರುತ್ತೆ ನಿಮ್ಗೆ. ಅಯ್ಯೋ ಸರ್ 2 ಅವರ್ ಆಗಿದೆ ಗೊತ್ತಾಗಿಲ್ಲ ಅಂತ ಹೇಳ್ತಾ ಇರೋರು ತುಂಬಾ ಜನ ಇದ್ದಾರೆ ನಮ್ಮಲ್ಲಿ. ಯಾಕೆಂದ್ರೆ ಎಲ್ಲೋ ನಾವ್ ಯಾವ್ದೋ ಮನೆಯದು ಕಿಟಕಿಯಿಂದ ಕದ್ ನೋಡ್ತಾ ಇದೀವಿ ಏನೋ ಅನ್ನೋ ತರ ಫೀಲ್ ಆಗುತ್ತೆ. ಯಾವ್ದೋ ನಮ್ಮ ಪಕ್ಕದಲ್ಲಿ ನಡೀತಾ ಇರೋ ಸ್ಟೋರಿ ತರ ಅನ್ಸುತ್ತೆ ಇದು ನಿಮ್ಗೆ. ಈಗ ಸುಮ್ನೆ ಒಬ್ಬನ ಹೊಡೆದಿದ ತಕ್ಷಣ ಹಿಂಗ ಆರ್ಕೊಂಡು ಹೋಗ್ಬೀಳೋದು, ಅದೆಲ್ಲ ರಿಯಲಿಸ್ಟಿಕ್ ಆಗಿ ನಡೆಯಲ್ಲ. ಅದು ನಿಮ್ಗೆ ರಿಯಲಿಸ್ಟಿಕ್ ಆಗ್ಬೇಕು ಅಂತಂದಾಗ ಈ ತರ ಸಿನಿಮಾಗಳನ್ನ ಆಯ್ಕೆ ಮಾಡ್ಕೊಳ್ಳೋಂತ, ಅದು ನಮ್ಮ ಮೈಸೂರಲ್ಲಿ. ನಮ್ಮ ಮೈಸೂರು ಅಂತ ಅಂದ್ರೆ ಏನು ಅಂತ ಹೇಳಿದ್ರೆ ತುಂಬಾ ಸಾಂಸ್ಕೃತಿಕ ನಗರ ಸುಮ್ಮನೆ ಹೇಳಲ್ಲ ನಾವು. ಈ ತರ ಸಿನಿಮಾಗಳನ್ನ ಕಟ್ಕೊಟ್ಟಾಗ ಜನಗಳು ಬೇಗ ಅಕ್ಸೆಪ್ಟ್ ಮಾಡ್ತಾರೆ. ಯಾಕಂದ್ರೆ ಲವ್ ಮಾಕ್ಟೈಲ್ ಫಸ್ಟ್ ನಮ್ಮ ಇದೇ DRC ಥಿಯೇಟರ್ ಅಲ್ಲಿ ಫಸ್ಟ್ ಕ್ಲಿಕ್ ಆಗಿದೆ. ಲವ್ ಮಾಕ್ಟೈಲ್ ಇವತ್ತು 3 ಬಂದಿದೆ. ಲವ್ ಮಾಕ್ಟೈಲ್ ಫಸ್ಟ್ ಸಿನಿಮಾ ಮಾಡಿದಾಗ ಇವತ್ತು 3 ಬಂದಾಗ ಏನ್ ಆ ವೈಬ್ ಇದೆ, ಅದೇ ವೈಬ್ ನ ನಮ್ಮ ಆಡಿಯನ್ಸ್ ತಗೊಂಡ್ ಹೋಗ್ತಾ ಇದಾರೆ. ಇವತ್ತು ನಾವು ಮಂಗಮಯ್ಯ ಮಾಡಿದೀವಿ, ನಾಳೆ ಇನ್ನೊಂದು ಸಿನಿಮಾ ಮಾಡೋದಕ್ಕೆ ನಮ್ ಜನಗಳು ಕೇಳೋದಂದ್ರೆ ಯಾವಾಗ ನಿಮ್ ಸಿನಿಮಾ, ಇನ್ನೊಂದು ಸಿನಿಮಾ ಅಂತ ಕೇಳೋ ತರ ಸಿನಿಮಾ ಮಾಡ್ಕೊಟ್ಟಿದ್ದಾರೆ. ಇವತ್ತು ನೋಡಿ ಥಿಯೇಟರ್ ಅಲ್ಲಿ ಇಷ್ಟು ವೈಬ್ ಇದೆ. ಯಾವ್ದೋ ಸಿನಿಮಾ ನೋಡಕ್ ಬಂದಿದ್ದಾರೆ, ದೃಶ್ಯಂ ನೋಡಕ್, ಇನ್ನೊಂದು ಸಿನಿಮಾ ನೋಡ್ಲಿ, ಯಾವ್ದಾದ್ರು ಸಿನಿಮಾ ನೋಡ್ಲಿ, ಯಾವ ಭಾಷೆ ಸಿನಿಮಾ ಆದ್ರೂ ನೋಡ್ಲಿ. ಸಿನಿಮಾಗೆ, ಭಾಷೆಗೆ ಮತ್ತೆ ಅದಕ್ಕೆ ಕಲೆ ಧರ್ಮ ಇಲ್ಲ. ಅದಕ್ಕೆ ಅದೇನಂದ್ರೆ ಸಿನಿಮಾ ಅಷ್ಟೇ. ಸಿನಿಮಾ ಎಲ್ರಿಗೂ ಹತ್ರ ಆಗ್ಬೇಕು. ಸಿನಿಮಾ ಅನ್ನೋದಂಗೆ ನಾನು ಅದ್ರಲ್ಲೊಂದು ಪಾರ್ಟ್ ಆಗಿದ್ದೀನಿ. ಆ ಕ್ಯಾರೆಕ್ಟರ್ ನೋಡಿದಾಗ ನಾನು ಅದು ಹೊಂದಿಸ್ಬೇಕು. ಈಗ ಆಡಿಯನ್ಸ್ ನಗ್ತಾ ಇರ್ತಾರೆ, ನಾವು ಇದಕ್ಕೆಲ್ಲ ನಗ್ತಾ ಇದಾರೆ ಜನ ಅಂತ ನಮ್ಗೆ ಶಾಕ್ ಆಗಿದೆ ಎಷ್ಟೋ ಸಲ. ಮತ್ತೆ ಉಡುಪಿ, ಮಂಗಳೂರು, ಸುಳ್ಯ, ಪುತ್ತೂರು ಈ ಕಡೆ ಎಲ್ಲ ಸಖತ್ ಎಂಜಾಯ್ ಮಾಡ್ತಾ ಇದಾರೆ. ಏನಕ್ಕೆ ಇಷ್ಟೊಂದು ಹೆಂಗೆ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ರೆ, ಯಾಕಂದ್ರೆ ಅಲ್ಲಿ ಬಂದು ಪ್ರಾದೇಶಿಕ ಭಾಷೆ ತುಳು ಫಿಲಂಗಳೇ ಜಾಸ್ತಿ ಓಡೋದು. ಕನ್ನಡ ಸಿನಿಮಾ ಸ್ವಲ್ಪ ಅಕ್ಸೆಪ್ಟ್ ಮಾಡೋದು ಕಮ್ಮಿ. ಅಲ್ಲಿ ಥಿಯೇಟರ್ ಹತ್ರ ನಾವು ಹೋಗಿ ನಿಂತ್ಕೊಂಡ್ರೆ ಸರ್ ನೀವು ಕ್ಯಾರೆಕ್ಟರ್ ಮಾಡಿದಿರಲ್ಲ ಸಿನಿಮಾದಲ್ಲಿ, ಆ ಗುರ್ತಿಸೋದು ಇದೆಯಲ್ಲ, ಆ ಗುರ್ತಿಸೋದ್ರಲ್ಲಿ ನಾವು ಗೆದ್ಬಿಟ್ಟು ಅಂತ ಅನ್ಸ್ಬಿಡ್ತು ನಮ್ಗೆ. ಆಮೇಲೆ ಅವ್ರು ಇನ್ನೊಬ್ರಿಗೆ ಫೋನ್ ಮಾಡಿ ಸಿನಿಮಾ ಇದೆ ನೆಕ್ಸ್ಟ್ ಈ ತರ ಟೈಮ್ ಇದೆ ಬಂದು ನೋಡಿ ಅಂತ ಹೇಳಿದಾಗ ಜನ ಬಂದು ನೋಡ್ತಿದಾರಲ್ಲ, ಅದು ಇನ್ನೂ ಖುಷಿ ಆಯ್ತು ನಮ್ಗೆ. ನಾವು ಕೇಳ್ಕೊಳ್ಳೋದು ಇಷ್ಟೇ ನಿಮ್ಮ ಹತ್ರ, ನೀವು ಸಿನಿಮಾ ನೋಡಿ ಇನ್ನೊಬ್ರಿಗೆ ಹೇಳಿ ಅದು ಚೆನ್ನಾಗಿದ್ಯೋ ಚೆನ್ನಾಗಿಲ್ವೋ. ಅದನ್ನ ನೀವು ಮೌತ್ ಪಬ್ಲಿಸಿಟಿ ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ನಮ್ಮ ಮಾಧ್ಯಮದವ್ರು ಬಂದಿದ್ರೆ ಇವತ್ತು ನೀವು ಸಿನಿಮಾ ನೋಡ್ತೀರಾ, ಸಿನಿಮಾ ನೋಡಿದ್ಮೇಲೆ ನೀವು ಕೇಳೋ ಎಲ್ಲಾ ಪ್ರಶ್ನೆಗಳಿಗೂ ನಾವು ಉತ್ತರ ಕೊಡ್ತೀವಿ. ಈ ಪ್ರಶ್ನೆನ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ, ನನ್ನ ಹೆಸರು ಪ್ರಕಾಶ್ ಶೆಣೈ ಅಂತ. ನಾನು 71 ಈ ಸಿನಿಮಾ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದೀನಿ ಆಸ್ ಎನ್ ಆರ್ಟಿಸ್ಟ್ ಆಗಿ. ಈ ಫಿಲ್ಮ್ನಲ್ಲಿ ಪ್ರಸಾದ್ ಪುತ್ತೂರು ಡೈರೆಕ್ಟ್ರು ನನಗೆ ಒಂದು ಒಳ್ಳೆ ಪಾತ್ರ ಕೊಟ್ಟು ಮಾಡಿಸಿದ್ದಾರೆ ಅಂತ ಯಾಕೆ ಹೇಳ್ತೀನಿ ಅಂದ್ರೆ, ಡೈರೆಕ್ಟ್ ಇಂಪಾರ್ಟೆಂಟ್, ಟೀಮ್ ಇಂಪಾರ್ಟೆಂಟ್. ಅವ್ರು ಏನ್ ಹೇಳ್ತಾರೆ ಅದನ್ನ ಮಾಡ್ತೀವಿ ನಾವು ಅಷ್ಟೇ. ಬಹಳ ಒಳ್ಳೆ ಕತೆ,
ಬಹಳ ಸಿಂಪಲ್ ಆಗಿದೆ, ಆದ್ರೆ ನಿಮ್ಗೆ ಕುತೂಹಲ ಬರುತ್ತೆ. ಅಷ್ಟು ಚೆನ್ನಾಗಿ ಮಾಡಿದೆ. ಎಲ್ರು ಹೊಸಬ್ರು ಆದ್ರೂ ಅಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂದ್ರೆ ನೀವು ಪಿಕ್ಚರ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ದಯವಿಟ್ಟು ನೀವೆಲ್ಲ ಪಿಕ್ಚರ್ ನೋಡ್ಬೇಕು. 13 ಜನ ಇದ್ದೀವಿ, ಚಿತ್ರಧಾರಿಗಳೇ. ವಿಭಿನ್ನವಾಗಿದೆ, ಒಬ್ಬೊಬ್ರದ್ದು ಪಾತ್ರ ಒಂದೊಂದ್ ತರ ಇದೆ. ಅದು ಆ ಪಿಕ್ಚರ್ ನೋಡಿದ್ರೇನೆ ನಿಮ್ಗೆ ಇದೆಲ್ಲ ಗೊತ್ತಾಗೋದು. ಆಮೇಲೆ ನಿಮ್ಗೆಲ್ಲೂ ಬೋರ್ ಮಾಡ್ಸಲ್ಲ. ಒಂದು ಸ್ಪೀಡ್ ಇದೆ, ಕಂಟೆಂಟ್ಸ್ ಇದೆ. ಆಮೇಲೆ ಹೇಗಿದೆ ಅಂತಂದ್ರೆ ನಿಮ್ಗೆ ಕೆಲವು ದೃಶ್ಯದಲ್ಲಿ ನಿಮ್ಗೆ ನಗುನು ಬರುತ್ತೆ. ಏನಿದು ತಪ್ಪೆದ್ರು ಇವರು ಅಂತ ಅನ್ಸುತ್ತೆ. ಆಮೇಲೆ ಅವ್ರು ಕಷ್ಟಪಡೋದು, ಯಾಕೆ ಇಷ್ಟು ಕಷ್ಟಪಡ್ತಾ ಇದಾರೆ, ಯಾಕೆ ಹಿಡಿಯಕ್ ಆಗ್ತಾ ಇಲ್ಲ, ಕ್ಯೂರಿಯಾಸಿಟಿನೂ ಬರುತ್ತೆ. ಆತರ ನಿಮ್ಮ ಈಗ ಆಡಿಯನ್ಸ್ನ ಆತರ ಹಿಡಿತಲ್ಲಿ ಇಟ್ಕೊಂಡು ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡುವಂತ ಸಿನಿಮಾ ಇದು. ಬಟ್ ಪಬ್ಲಿಕ್ ನಾನು ಏನ್ ಹೇಳೋದು ಅಂದ್ರೆ, ಈಗ ಬ್ರಾಂಡೆಡ್ ಬಹಳ ಚೆನ್ನಾಗಿ ತುಂಬಾ ಪಿಕ್ಚರ್ ಅಲ್ಲಿ ಮಾಡಿರೋರು ನೋಟೆಡ್ ಫೇಸ್ ಎಲ್ಲ ಇರುತ್ತಲ್ಲ, ಅಂತವ್ರದ್ದು ಸಾಮಾನ್ಯವಾಗಿ ಬರುತ್ತೆ. ಒಂದು ನೋಟ್, ಒಂದು ಪೇಪರ್ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ರೆ ಬಂದ್ಬಿಡ್ತಾರೆ ಜನ. ಇಂಥವ್ರು ಅವ್ರ ಪಿಕ್ಚರ್ ಅಂತ ಗೊತ್ತಾಗುತ್ತೆ. ಇಲ್ಲಿ ಬಹುತೇಕ ಜನ ಯಾರನ್ನು ಅನ್ನೋನು ಅಂತಾರ, ಎಲ್ರಿಗೂ ಹೊಸಬ್ರು ಅವರು. ಆದ್ರಿಂದ ನೀವೆಲ್ಲ ಈ ಪ್ರೋತ್ಸಾಹ ಕೊಡಬೇಕು, ಬಂದು ಈ ಪಿಕ್ಚರ್ ನೋಡ್ಬೇಕು. ಮಂಗಮಾಯ ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ನಾನು ಇಷ್ಟು ಪಾತ್ರ ಹೇಳುವಂಗೆ ಎಲ್ಲಾ ಪಾತ್ರಗಳು ಚೆನ್ನಾಗಿದೆ. ನಿರ್ದೇಶನ ಕಂಟೆಂಟ್ ನ ಇಟ್ಕೊಂಡು ಬಹಳ ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ ಅವರು. ಅವ್ರ ಜೊತೆ ಇರೋ ಕೋಆರ್ಡಿನೇಷನ್ ಮಾಡಿದಂತ ಅಸಿಸ್ಟೆಂಟ್ ಡೈರೆಕ್ಟರ್, ಅಸೋಸಿಯೇಟ್ ಡೈರೆಕ್ಟರ್ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ನಾನು ವರ್ಕ್ ಮಾಡಿದ್ರಿಂದ ನನಗೆ ಎಲ್ಲ ಚೆನ್ನಾಗಿ ಗೊತ್ತು. ಅಂಡ್ ವಿಷ್ಣು ಅಂತ ಕ್ಯಾಮ್ರಾಮನ್ನು ನಂಬಲ್ಲ, ನೀವು ಪಿಕ್ಚರ್ ನೋಡಿದ್ರೆ ಅದ್ರ ಎಫೆಕ್ಟ್ ಏನು ಅಂತ ಗೊತ್ತಾಗುತ್ತೆ. ಅಂತ ಒಳ್ಳೆ ಛಾಯಾಗ್ರಾಹಕರು ತುಂಬಾ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಬಹಳ ಅಚ್ಚುಕಟ್ಟಾಗಿದೆ ಈ ಸಿನಿಮಾ. ನಿಮ್ಮೆಲ್ಲರಿಗೂ ರಂಜನೆನೂ ಕೊಡುತ್ತೆ. ಆಮೇಲೆ ನಾವು ಕೊಟ್ಟು ದುಡ್ಡು ಪರವಾಗಿಲ್ಲ, ನಮ್ಗೆ ಸಿಕ್ತು, ನಮ್ ಸಂತೋಷ ಸಿಕ್ತು ಅನ್ನೋ ಸಂತೃಪ್ತಿನಲ್ಲಿ ನೀವು ಆಸೆ ಪಡ್ತೀವಿ. ನೋಡಿ, ದಯವಿಟ್ಟು ನೀವು ನಿಮ್ಮವ್ರನ್ನ ಕರ್ಕೊಂಡು ಬನ್ನಿ, ಈ ಪಿಕ್ಚರ್ ನೋಡಿ. ಮಂಗಮಾಯ ನಿರ್ದೇಶನ ಪುತ್ತೂರ್ನವರು. ಫಸ್ಟ್ ಟೈಮ್ ಕಾವಾದಲ್ಲಿ ಡಿಗ್ರಿ ಮಾಡಿ ಅವರು ಮೊದಲನೇ ಸತಿ ಈ ಪಿಕ್ಚರ್ ಮಾಡ್ತಾರೆ. ಪ್ರಸಾದ್ ಪುತ್ತೂರ್ ಅಂತ ಆ ನಿರ್ದೇಶಕರು. ದಯವಿಟ್ಟು ನೋಡಿ. ಇವತ್ತು DRC ಅಲ್ಲಿ ಮಧ್ಯಾಹ್ನದ 1:20 ಶೋಗೆ ಬಂದೀವಿ. ಈ ಸಿನಿಮಾದ ಹೆಸರು ಮಂಗಮಾಯ ಅಂತೇಳಿ. ಕನ್ನಡದ ಇತಿಹಾಸದಲ್ಲೇ ಒಂದು ಸಣ್ಣ ಬಜೆಟ್ ಅಲ್ಲಿ ಒಂದು ಸಿನಿಮಾ ಮಾಡ್ಬೋದು ಅನ್ನೋದನ್ನ ಹೇಳ್ಕೊಟ್ಟಿದ್ದಾರೆ ಪ್ರಸಾದ್ ಪುತ್ತೂರ್ ಅವರು. ಈ ಸಿನಿಮಾದಲ್ಲಿ ನಾನು ಒಂದು ಪಾತ್ರ ಮಾಡಿದ್ದೀನಿ. ಎಲ್ಲ ನಾನು ರಿಕ್ವೆಸ್ಟ್ ಏನಂತ ಮಾಡ್ಕೊಳ್ತೀನಿ ಅಂದ್ರೆ, ಇವತ್ತು 100-150 ಕೋಟಿಯಲ್ಲಿ ಸಿನಿಮಾ ತೆಗಿತಿದ್ದಾರೆ, ಆದ್ರೆ ನಿಲ್ತಾ ಇಲ್ಲ. ಕಂಟೆಂಟ್ ಓರಿಯೆಂಟೆಡ್, ಹೀರೋಯಿನ್ ಇಲ್ಲದೆ, ಯಾವುದೇ ಐಟಮ್ ಸಾಂಗ್ ಇಲ್ಲದೆ ಮಾಡಿರುವಂತ ಒಂದು ಚಿತ್ರ. ಇದರಲ್ಲಿ ಪ್ರತಿ ಕ್ಷಣನೂ ಸೀಟ್ ಎಡ್ಜಿಗೆ ಬಂದ್ಬಿಟ್ಟು ಸಸ್ಪೆನ್ಸ್ ಅಲ್ಲಿ ಇರುವಂತ ಸಿನಿಮಾ. ಕನ್ನಡದ ಇತಿಹಾಸದಲ್ಲಿ ಒಂದು ಹೊಸ ಸಿನಿಮಾ. ನಾವು ಬೇರೆ ಭಾಷೆಗಳನ್ನ ನೋಡಿ ಹೊಗಳ್ತೀವಿ, ನಮ್ಮ ಜನಗಳು ನಮ್ಮ ಸಿನಿಮಾ ಮಾಡಿದಾಗ ಅದನ್ನ ನೋಡಲ್ಲ. ಯಾಕೆ ಅಂದ್ರೆ ಅದು ಬಂದಾಗ ಅನ್ಸುತ್ತೆ, ಅಯ್ಯೋ ಇಂಥ ಒಂದು ಸಿನಿಮಾ ನಮ್ಮಲ್ಲಿ ಈ ತರ ಟೆಕ್ನಿಷಿಯನ್ಸ್ ಇದಾರ ಅನ್ನೋದು ನಮಗೆ ಗೊತ್ತಾಗತ್ತೆ. ಅದರಿಂದ ನಾನು ಹೇಳೋದು ಇಷ್ಟನೇ, ನೋಡಿ ನಿಮ್ಮ ಹತ್ರದಲ್ಲಿರುವ ಸಿನಿಮಾ ಥಿಯೇಟರ್ಗಳಲ್ಲಿ ಇದನ್ನ ನೋಡಿ ಅವ್ರಿಗೆ ಎನ್ಕರೇಜ್ ಮಾಡಿ. ಯಾಕೆಂದ್ರೆ ಇವತ್ತು ರಾಜಮೌಳಿ ನಮ್ಮಲ್ಲೇ ಇದ್ದವರು. ಆತರ ಪ್ರತಿಯೊಂದು ಆರ್ಟಿಸ್ಟ್ ಕನ್ನಡದಿಂದನೇ ಬೇರೆ ಭಾಷೆಗೆ ಹೋಗಿ ಬೆಳೆದಿದ್ದಾರೆ. ಕನ್ನಡದಲ್ಲಿ ಇದ್ದಾಗ ಅವ್ರಿಗೆ ಯಾವುದೇ ವ್ಯಾಲ್ಯೂ ಕೊಡಲ್ಲ. ಕನ್ನಡದಿಂದ ಹೋದಾಗ ನಾವು ಅವ್ರಿಗೆಲ್ಲನೂ ಫೆಸಿಲಿಟೀಸ್ ಕೊಡ್ತೀವಿ, ಅವ್ರನ್ನ ಕರೆಸಿ ಸನ್ಮಾನ ಮಾಡ್ತೀವಿ. ನಾವು ಮಾಡ್ಬೇಕಾಗಿರೋದು ಬೇಸಿಕ್ ಆಗಿ ಇಲ್ಲಿರೋರೆ. ಇವರು ಮೈಸೂರಿನ ದೃಶ್ಯ ಮಾಧ್ಯಮ ಕಾವಾದಲ್ಲಿ ಸ್ಟಡಿ ಮಾಡಿ ಗಾಲಿಗೋಸ್ಕರ ಫಸ್ಟ್ ಶಾರ್ಟ್ ಫಿಲ್ಮ್ ನ ಮಾಡಿದವರು ಮಿಸ್ಟರ್ ಪ್ರಸಾದ್ ಪುತ್ತೂರು ಅಂತೇಳಿ. ಅವರು ತಮ್ಮ ಸ್ವಂತ ದುಡ್ಡಿಂದ ಈ ಸಿನಿಮಾನ ತೆಗೆದಿದ್ದಾರೆ. ಮಂಗಳೂರು, ಪುತ್ತೂರಲ್ಲಿ ಹೈಯೆಸ್ಟ್ ಜನ ನೋಡಿದ್ದಾರೆ. ಮೈಸೂರಿನಲ್ಲಿ ಟಾಕೀಸ್ ಇದೆ, ಈಗ ತಾನೇ ಅವರು ಈ ಟಾಕೀಸ್ಗಳಲ್ಲಿ ರಿಲೀಸ್ ಮಾಡ್ತಾರೆ. ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕನ್ನಡದ ಒಂದು ಈ ಸಿನಿಮಾನ ಎನ್ಕರೇಜ್ ಮಾಡಿ ಗೆಲ್ಲಿಸಬೇಕು. ಯಾಕೆಂದ್ರೆ ನಮ್ಮಲ್ಲಿ ಟೆಕ್ನಿಷಿಯನ್ಸ್ ಎಲ್ಲ ಬೇರೆ ಕಡೆ ಹೋಗ್ತಿದ್ದಾರೆ. ಕನ್ನಡದಲ್ಲಿ ಸಿನಿಮಾಗಳು ನಿಂತೋಗೋ ಸ್ಥಿತಿ ಬಂದಿದೆ. ಈ ಸಮಯದಲ್ಲಿ ಇಂಥ ಸಿನಿಮಾನ ನೀವು ನೋಡಿ ಅವ್ರನ್ನ ಆದಷ್ಟು ಎನ್ಕರೇಜ್ ಮಾಡಿ ಇಂಥ ಸಿನಿಮಾಗಳಿಗೆ ಬಂದು ನಮ್ಮ ಕನ್ನಡದ ಪ್ರೇಕ್ಷಕರಿಗೆ ನಮ್ಮಲ್ಲಿ ಈ ತರ ಟೆಕ್ನಿಕಲ್ ಆಗಿ ಸೌಂಡ್ ಇರೋರು ಇದ್ದಾರೆ, ನಮ್ಮ ಆರ್ಟಿಸ್ಟ್ಗಳು ಮಾಡಿರೋ ಸಿನಿಮಾ ದಯವಿಟ್ಟು ಬಂದು ನೋಡ್ತೀರಾ. ಆಲ್ ದ ಬೆಸ್ಟ್ ಫಾರ್ ಮಂಗಮಾಯ. ನೋಡಿ, ಈ ಫ್ಯಾಮಿಲಿ ಜೊತೆ ನೋಡುವಂತ ಕಂಟೆಂಟ್ ಇರೋ ಸಿನಿಮಾ. ಇದರಲ್ಲಿ ಯಾವುದೇ ರೀತಿಯ ವಲ್ಗಾರಿಟಿ ಇಲ್ಲ. ಮಕ್ಕಳು 18 ಇಯರ್ಸ್ ಅಬೋವ್ ಅಂತ ಏನಿಲ್ಲ. ಸಣ್ಣ ಮಕ್ಕಳು ಕುತ್ಕೊಂಡು ಪ್ರತಿ ದೃಶ್ಯಗಳಿಗೆ ನಗುವಂತ ಸೀನ್ ಇದೆ. ಆಮೇಲೆ ಇದರಲ್ಲಿ ಏನಂದ್ರೆ ನಿಮ್ಗೆ ಏನಂತಾರೆ,
ಕ್ಷಣದಲ್ಲಿ ಬರುವಂತ ಒಂದು ನಗು, ಅಂದ್ರೆ ಆರ್ಟಿಫಿಷಿಯಲ್ ಯಾವುದನ್ನು ಕಾಮಿಡಿನ ತುರುಕಿಲ್ಲ. ನೀವು ನೋಡಿ ಗೊತ್ತಾಗತ್ತೆ ಈ ಸಿನಿಮಾದಲ್ಲಿ ಒಂದು ರೀತಿಯ ಫ್ಲೇವರೇ ಬೇರೆ ಇದೆ, ನಿಮ್ಗೆ ಅನ್ಸುತ್ತೆ. ಫೋಟೋಗ್ರಫಿ ಅಂತೂ ಅದ್ಭುತ, BGM, ಮ್ಯೂಸಿಕ್ ಎಲ್ಲನೂ ಅದ್ಭುತವಾಗಿದೆ. ನಿಮ್ಗೆ ಒಂದು ಒಳ್ಳೆ ಪ್ಯಾಕೇಜ್ ಇರುವಂತ ಕನ್ನಡ ಸಿನಿಮಾ ಮಲ್ಲಮಾಯ ನೋಡ್ಲೇಬೇಕು. ನೋಡಿ ನೀವು ವಿಮರ್ಶೆ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಈ ಪಾತ್ರಕ್ಕೆ ನಾನು ಅಚಾನಕ್ಕಾಗಿ ಸೆಲೆಕ್ಟ್ ಆಗಿದ್ದು. ನಾನೊಂದು ಪೊಲೀಸ್ ಅಧಿಕಾರಿ ಕ್ಯಾರೆಕ್ಟರ್, ಡಬಲ್ ಸ್ಟಾರ್. ಆ ಪಾತ್ರನ ಮಾಡೋದಕ್ಕೆ ನನಗೇನು ಕಷ್ಟ ಆಗಲಿಲ್ಲ, ಆದ್ರೆ ಡೈರೆಕ್ಟ್ ಹೇಳಿದಾಗೆ ಮಾಡೋದು ಕಷ್ಟ ಆಗಿದೆ. ಯಾಕಂದ್ರೆ ಆ ಪಾತ್ರ ಆ ಥರನೇ ಬರಬೇಕು ಅನ್ನೋದು ಅವರ ಇಂಟೆನ್ಷನ್ ಇತ್ತು. ತುಂಬಾ ಚೆನ್ನಾಗಿ ಪ್ರಸಾದ್ ಪುತ್ತೂರ್ ಅವರು ಡೈರೆಕ್ಷನ್ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಅವರು ಒಂದು ದೊಡ್ಡ ಡೈರೆಕ್ಟರ್ ಆಗಿ ಕನ್ನಡಕ್ಕೆ ಹೊರಹೊಮ್ಮುತ್ತಾರೆ. ಇದೊಂದು ಹೊಸ ಎಕ್ಸ್ಪೀರಿಯನ್ಸ್, ಹೊಸ ಸಸ್ಪೆನ್ಸ್ ಥ್ರಿಲ್ ಮೂವಿ ಇದು ಮಂಗಮಾಯ ಅಂತ. ಪುತ್ತೂರು ಬ್ರದರ್ಸ್ ಅವರ ನೇತೃತ್ವದಲ್ಲಿ ಮೂಡಿ ಬರುವಂತ ಈ ಕನ್ನಡ ಸಿನಿಮಾ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ. ಎಲ್ರಿಗೂ ನಾನು ಹೇಳಕ್ ಇಷ್ಟಪಡ್ತೀನಿ, ಎಲ್ಲರೂ ಈ ಸಿನಿಮಾ ನೋಡಿ, ಥಿಯೇಟರ್ಗೆ ಬಂದ್ಬಿಟ್ಟು ಎಲ್ಲರೂ ಈ ಸಿನಿಮಾ ನೋಡಬೇಕು. ತುಂಬಾ ಚೆನ್ನಾಗಿದೆ. ನಾನು ಬಂದು MLA ಅವರ PA ಬಾಡಿ ಗಾರ್ಡ್ ಆಗಿ ನಾನು ಮಾಡಿರುವಂತ ಪಾತ್ರ ಇದು. ಅದು ಒಂದು ಅವಕಾಶ ಕೊಟ್ಟು ನನಗೆ ಒಂದು ಒಳ್ಳೆ ಪಾತ್ರ ನನ್ನ ಕೈಯಲ್ಲಿ ಮಾಡಿಸಿದ್ದಾರೆ ಡೈರೆಕ್ಟರ್ ಸಾಹೇಬ್ರು. ನಾನೊಂದು 22 ಸಿನಿಮಾ ನಾನು ಮಾಡಿದ್ದೀನಿ, ಕನ್ನಡ ಸಿನಿಮಾಗಳಲ್ಲಿ ನಾನು ಮಾಡಿದ್ದೀನಿ. ಇದರಲ್ಲಿ ಒಂದು ಅವಕಾಶ ಕೊಟ್ಟಿದ್ದಾರೆ ನನಗೆ. ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಸಿನಿಮಾ ಇದು. ಪಬ್ಲಿಕ್ಕು ಸಿನಿಮಾ ನೋಡಿ ಏನೋ ಎಲ್ಲ ಹೊಸೊಬ್ರು ಅಂದ್ಬಿಟ್ಟು ದಯವಿಟ್ಟು ಯಾರು ಅದನ್ನ ಹಿಂದಕ್ಕೆ ಹಾಕ್ಬೇಡಿ. ಆ ಸಿನಿಮಾನ ಮುಂದಕ್ಕೆ ಬಂದ್ಬಿಟ್ಟು ಹೊಸೊಬ್ರನ್ನ ಬೆಳೆಸಿ. ಎಲ್ಲರೂ ಹೊಸೊಬ್ರೆ ಬರ್ತಾ ಇರೋದು ಈಗ. ಹಂಗೆ ಎಲ್ಲ ಸಿನಿಮಾ ನೋಡಕ್ಕೆ ಎಲ್ಲರೂ ಥಿಯೇಟರ್ಗೆ ಬಂದು ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಬಂದು ನೋಡುವಂತ ಸಿನಿಮಾ ಇದು. ಇದರಲ್ಲಿ ಹೀರೋಯಿನ್ ಇರಲ್ಲ, ಸಾಂಗ್ ಇಲ್ಲ, ಬಟ್ ಇದೇನಂದ್ರೆ ಸಿನಿಮಾನೇ ಒಂದು ಹೀರೋಯಿನ್. ಅದಕ್ಕೋಸ್ಕರ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ. ನಾನು ಜನರಲ್ಲಿ ಕೇಳ್ಕೊಳ್ಳೋದಿಷ್ಟೇನೆ, ಕನ್ನಡ ಸಿನಿಮಾನ ಬೆಳೆಸಿ, ಕನ್ನಡ ಸಿನಿಮಾನ ಬಂದು ಥಿಯೇಟ್ರಲ್ಲಿ ನೋಡಿ ಅಂತ ನಾನು ಕೇಳ್ಕೊತೀನಿ. ಸರ್, ಇದು ಲೊಕೇಶನ್ ಬಂದು ಫುಲ್ ಮೈಸೂರೇ ಸರ್. ಮೈಸೂರಲ್ಲೇ ಚಿತ್ರೀಕರಣ ಆಗಿರುವಂತ ಸಿನಿಮಾ ಇದು. ಒಂದೇ ಲಾಡ್ಜಲ್ಲಿ ಸಿನಿಮಾ ಶೂಟ್ ಆಗಿರುವಂತದ್ದು. ವಿಧಾನಪುರಂ ಅಲ್ಲಿ ಒಂದು ಲಾಡ್ಜಲ್ಲಿ ಸಿನಿಮಾನ ಶೂಟ್ ಮಾಡಿದ್ದಾರೆ. ತುಂಬಾ ಅದ್ಭುತವಾಗಿ ಸಿನಿಮಾ, ತುಂಬಾ ಖುಷಿ ಆಗುತ್ತೆ ನಮ್ಗೆ. ನಾವು ಬಂದು ಥಿಯೇಟರ್ ನೋಡಿದ್ಮೇಲೆ ನಮ್ಗೆ ಗೊತ್ತಾಗಿದೆ ನಮ್ಮ ಸಿನಿಮಾ ಹೆಂಗ್ ಬಂದಿದೆ ಅಂತ ಅಂದ್ಬಿಟ್ಟು. ತುಂಬಾ ಚೆನ್ನಾಗಿ ಬಂದಿದೆ. ಈ ಸಿನಿಮಾದಲ್ಲಿ ಸಾಂಗ್ಸ್ ಬಂದ್ ಮಾಡಿಲ್ಲ ಸರ್, ಸಸ್ಪೆನ್ಸ್ ಥ್ರಿಲ್ ಮೂವಿ ಅಷ್ಟೇ ಇದು. ಹೀರೋಯಿನ್ ಇಲ್ಲ, ಹೀರೋಯಿನ್ ಬಂದು ಸಿನಿಮಾನೇ ಹೀರೋಯಿನ್ ಅಷ್ಟೇ. ನೋಡ್ಬೋದಾ? ಒಂದ್ 2 ಅವರ್ ಕುತ್ಕೊಂಡು ತುಂಬಾ ಎಂಜಾಯ್ ಮಾಡ್ಬೋದಾ? ದಯವಿಟ್ಟು ಆದಷ್ಟು ಎಷ್ಟಾಗುತ್ತೆ ಮೌತ್ ಪಬ್ಲಿಸಿಟಿ ಮೇನ್, ಆದಷ್ಟು ಮೌತ್ ಪಬ್ಲಿಸಿಟಿ ಮೇನ್. ನಿಮ್ಮ ಅಕ್ಕಪಕ್ಕದಲ್ಲಿ ಇರೋರ್ಗೆ ಎಲ್ರಿಗೂ ಆದಷ್ಟು ದಯವಿಟ್ಟು ತಿಳಿಸ್ಕೊಡಿ. ಸೋಷಿಯಲ್ ಮೀಡಿಯಾ ಅಲ್ಲಿ ನಮ್ಗೆ ಆದಷ್ಟು ನೀವು ನಿಮ್ಮ ಸೋಷಿಯಲ್ ಮೀಡಿಯಾ ಅಂದ್ರೆ Instagram, WhatsApp ಇರ್ಬೋದು, Facebook ಇರ್ಬೋದು, ಇದರಲ್ಲಿ ಒಂದಷ್ಟು ಶೇರ್ ಮಾಡಿ, ಒಂದಷ್ಟು ಜನರಿಗೆ ರೀಚ್ ಆಗ್ಲಿ. ಆಲ್ರೆಡಿ ಇವಾಗ ಶುಕ್ರವಾರ, ಶನಿವಾರ, ಆದಿತ್ಯವಾರ ಆಗೋಗಿದೆ. ಅಂದ್ರೆ ಈ ತರ ಒಂದು ಟೈಟ್ ಬಜೆಟ್ ಅಲ್ಲಿ ಮಾಡುವಂತ ನಮಗೆ ತುಂಬಾ ಚಾಲೆಂಜಿಂಗ್ ಆಕ್ಚುಲಿ. ಮತ್ತೆ ನಮಗೆ ತುಂಬಾ ಕಮರ್ಷಿಯಲ್ ಆಗಿ ಪಬ್ಲಿಸಿಟಿ ಕೊಡೋದೆಲ್ಲ ಆಗಲ್ಲ ನಮಗೆ. ಸೊ ಇನ್ನೊಂದು ವಾರ ಎಕ್ಸ್ಟೆಂಡ್ ಆಯ್ತು ಅಂತಂದ್ರೆ ಮತ್ತೆ ವಾಪಸ್ ಮತ್ತೆ ಶುಕ್ರವಾರ, ಶನಿವಾರ, ಆದಿತ್ಯವಾರ ಬರುತ್ತೆ. ಒಂದಷ್ಟು ಜನಕ್ಕೆ ರೀಚ್ ಆಯ್ತು ಅಂತಂದ್ರೆ ಸೊ ಒಂದು ಸ್ವಲ್ಪ ಜನ ನೋಡ್ಲಿ ಅಂತ ನಮಗೆ, ಬೇರೆನಲ್ಲ. ಅಂದ್ರೆ ಇದು ಒಂದು ತುಂಬಾ ಟೈಟ್ ಬಜೆಟ್. ಯಾಕೆ ನಿಮಗೆ ಗೊತ್ತಾಗಿಲ್ಲ ಅಂತ ಅನ್ಕೊಳಿದ್ರಿ, ಇಡೀ ಫಿಲಮ್ ಅಲ್ಲಿ ನಾವು ಮೇಕಪ್ ಮಾಡಿಲ್ಲ, ಆಮೇಲೆ ಹೀರೋಯಿನ್ ಇಲ್ಲ, ಸಾಂಗ್ ಇಲ್ಲ, ಒಂದೇ ಬಿಲ್ಡಿಂಗ್ ಅಲ್ಲಿ ನಡೆಯೋ ಸ್ಟೋರಿ, ಕಾಸ್ಟ್ಯೂಮ್ ಚೇಂಜ್ ಮಾಡಿಲ್ಲ, ಆಮೇಲೆ ನಿಮಗೆ ಬೇರೆ ಅದು ಬಿಟ್ರೆ ಒಂದು ದಿವಸದ ಸ್ಟೋರಿ ಅದು ಆಕ್ಚುಲಿ. ಸೊ ನಾವೊಂದು ಟೈಟ್ ಬಜೆಟ್ ಅಲ್ಲಿ ಇದನ್ನ ಮಾಡಿ ಜನರಿಗೆ ತಲುಪಿಸಲ್ಲಿ ಆಲ್ಮೋಸ್ಟ್ ಸೋಷಿಯಲ್ ಮೀಡಿಯಲ್ಲಿ ಸಕ್ಸಸ್ ಆಗಿದೀವಿ. ಬಟ್ ಅದೇ ಜನರು ಇವಾಗ ಥಿಯೇಟ್ರಿಗೆ ಬರೋ ಸ್ವಲ್ಪ ಕಮ್ಮಿ. ಅಂದ್ರೆ ಥಿಯೇಟ್ರಿಗಳು ದೊಡ್ಡದಾಗಿ ಎಕ್ಸ್ಪೀರಿಯನ್ಸ್ ಇದ್ರೆ ಬರ್ತಾರೆ, ಬಟ್ ಈ ತರ ಮೂವಿ ಕರ್ಕೊಂಡ್ ಬರ್ತಾರೆ ನಮ್ಗೆ ದೊಡ್ಡ ಸಾಹಸನೆ ಆಕ್ಚುಲಿ. ಸೊ ನಿಮ್ದು ಒಂದಷ್ಟು ರಿವ್ಯೂಸ್ ಅದು ಇದು ಏನ್ ಸಿಗುತ್ತಲ್ಲ, ಅದರಿಂದ ನಮಗೆ ನೆಕ್ಸ್ಟ್ ಈ ತರದ್ ಇನ್ನೊಂದು 2 ಮೂವಿ ಮಾಡ್ಬೋದು ಅಂತ ಅಷ್ಟೇ, ಬಿಟ್ರೆ ಬೇರೆ ಏನಿಲ್ಲ. ಮತ್ತೆ OTTಗೆ ನಮಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಸೊ ಆದಷ್ಟು ಶೇರ್ ಮಾಡಿ ಸರ್ಕಲ್ ಅಲ್ಲಿ. ತುಂಬಾ ಖುಷಿ ಆಯ್ತು, ಇಷ್ಟು ಜನ ಬಂದಿದ್ದೀರಲ್ಲ ಅಂತ ನಮಗೆ ಖುಷಿ ಆಯ್ತು ಆಕ್ಚುಲಿ. ನೆಕ್ಸ್ಟ್ ವೀಕ್ ಇದರಿಂದ 10, ಅದರ ವೀಕ್ ಇನ್ನೊಂದು ಟ್ರಿಪಲ್ ಆಗುತ್ತೆ. ಹಿಂಗೆ ಇರ್ಬೇಕು. ಬಟ್ ನೀವೊಂದಷ್ಟು ಜನರಿಗೆ ಹೇಳಿದ್ರೆ ಆಗುತ್ತೆ, ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಈಗ ನಮ್ ಸಿನಿಮಾ ಅಲ್ಲ, ಅದು ಇದು ನಿಮ್ ಸಿನಿಮಾ. ಸರ್ ಒನ್ಸ್ ಅಗೇನ್ ಎಲ್ರಿಗೂ ಕಂಗ್ರಾಚುಲೇಷನ್ಸ್. ಎಲ್ರಿಗೂ ಒಳ್ಳೇದ್ ಮಾಡ್ಲಿ. ಸೊ ನಿಮ್ಮ ಆಸೆ ಕನಸುಗಳು ನೆರವೇರ್ಲಿ. ನಮ್ಗೆ ಬೋರ್ ಆಗಿತ್ತು ಮೂವಿ ಅಂತ ಹೋದ್ರೆ ಎಲ್ಲ ಒಂದೇ ಸ್ಟೋರಿ, ಸಾಂಗ್ಸ್, ಫೈಟಿಂಗ್ಸ್, ಆಮೇಲೆ ಫ್ಯಾಮಿಲಿ ಜೊತೆ ಕೂತು ನೋಡೋದಿದೆಯಲ್ಲ, ಮುಜುಗರ ಅನ್ನಿಸ್ತಾ ಇತ್ತು ಕೆಲವೊಂದು ಮೂವಿನಲ್ಲಿ. ಸೊ ಇಲ್ಲಿ ಅದ್ ಯಾವುದೂ ಇಲ್ಲ. ಕುಟುಂಬ ಸಮೇತ ಬಂದು ನೆಮ್ಮದಿಯಿಂದ ಕೂತು ಎಂಟರ್ಟೈನ್ಮೆಂಟ್ ಇದೆ, ಒಂದೊಳ್ಳೆ ಸ್ಟೋರಿ ಇದೆ. ಸೊ ಈ ಮಂಗಮಾಯ ದಯವಿಟ್ಟು ಸಸ್ಪೆನ್ಸ್ ಇದೆ. ಈ ಮಂಗಮಾಯನ ಎಲ್ಲರೂ ನೋಡಿ, ಈ ಹೊಸ ಕಲಾವಿದರನ್ನ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ಸೋ ಮಚ್ ಸರ್. ಯಾವ್ದು ಅಲ್ಲ ಫೈಟ್ ಅಷ್ಟೇ, ನೀವು
ಸಿನಿಮಾ ಮಧ್ಯೆ ಹೆಂಗೆ ಫೈಟ್ ಮಾಡ್ತೀರಾ ಎಂಜಾಯ್ ಮಾಡಿ. ಒಂದು ಹೊಸ ಸ್ಟೋರಿ ಸಿಗ್ತಾ ಇದೆ. ಇಲ್ಲಿ ಏನಾಯ್ತು ಗೊತ್ತಾ ಸರ್, ಈಗ ನಮ್ಗೊಂದು ಧೈರ್ಯ ಹೆಂಗ್ ಬಂತು ಅಂದ್ರೆ ಕ್ಯಾಮ್ರಾ, ಅವ್ರದ್ದೊಂದು ಕ್ಯಾಮ್ರಾ ಕ್ರೀವ್ ಇದೆ, ಅದೊಂದಿತ್ತು ನಮ್ಮ ಹತ್ರ. ಧೈರ್ಯ ಏನಂದ್ರೆ ಕ್ಯಾಮ್ರಾ ಒಂದಿತ್ತು ನಮ್ಮ ಹತ್ರ. ನಮ್ಮ ಡೈರೆಕ್ಟರ್ ಏನಂದ್ರೆ ಟೀಮ್ ಇದೆ, ಎಲ್ಲ ಇದೆ, ನಮ್ಮ ಹತ್ರ ಕಾಸು ಹಾಕೋರಿಲ್ಲ, ಏನಾದ್ರು ಮಾಡೋಣ ಅಂತ, ಇಡ್ಲಿ ತಿನ್ಕೊಂಡು ಸಿನಿಮಾ ಮಾಡೋಣ ಬಾ ಅಂತ ಆಮೇಲೆ ಕೊರೋನಾ ಬಂದು ಪಾಪ ಲಾಡ್ಜ್ ಖಾಲಿ ಇತ್ತು. 1.5 ತಿಂಗಳು ಖಾಲಿ ಬಿದ್ದಿದ್ರಿಂದ ನಮಗೆ ಕೊಟ್ಬಿಟ್ರು ಅವರು. ಅಂದ್ರೆ ಆ ಬಜೆಟ್ ಒಳಗೆ 1.5 ತಿಂಗಳು ನಮ್ಮ ಹಿರಿಯ ಕಲಾವಿದರಾದ ಪ್ರಕಾಶ್ ಅವರು, ರಂಜನ್ ಶೆಟ್ಟಿ ಸರ್, ನಾವು ಹುಡುಗರುಗಳು ನಮ್ದು ಏನೋ ಆಗ್ತಾ ಇತ್ತು, ನಾವು ಅವ್ರನ್ನೆಲ್ಲ ಅವರು ನಮ್ ತರನೇ ಹುಡುಗರ ತರ ಆಗಿ, ಇಲ್ಲ ಮಾಡೋ ಏನೋ ಮಾಡ್ತಾ ಇದ್ರ, ಮಾಡಿ ಮಾಡಿ ನಾವ್ ಇದೀವಿ ಎಲ್ಲ ಒಂದ್ ಟೀಮ್ ಆಗತ್ತಿದೆಯಲ್ಲ. ಯಾವ ಈಗ ಇನ್ನೊಂದು ಧೈರ್ಯ ಏನಂದ್ರೆ ಈಗ ಮಾಡ್ಬೋದು ಸಿನಿಮಾ, ನಾವೇನಾದ್ರು ಮಾಡಿದ್ರೆ ಜನ ರೆಸ್ಪಾನ್ಸ್ ಆಮೇಲೆ ಇವರು ಪ್ರಸಾದ್ ಪುತ್ತೂರು ಅಷ್ಟೇನೆ, ಬಟ್ ಓದಿದ್ದೆಲ್ಲ ಇಲ್ಲೇ ಕಾವದಲ್ಲಿ. ನನಗೆ ಇಲ್ಲಿ ಕಾವ ಫ್ರೆಂಡ್ಸ್ ಕೂಡ ಇದ್ದಾರೆ ಆಕ್ಚುಲಿ, ತುಂಬಾ ಜನ ಎಲ್ಲ ಮೈಸೂರು. ಎದುರುಗಡೆ ಮಾಡಿರೋದು. ಬಟ್ ಒಂದು ಒಳ್ಳೆಯ ಸಿನಿಮಾನ ಮೈಸೂರು ಜನಗಳು ಇದೇ ತರ ಕರೆಕ್ಟ್. ಮ್ಯೂಸಿಕ್ ಹೇಳಿದಾಗ ನಿಶಾಂತ್ ರೈ ಅಂತ ಮಾಡಿದ್ದಾರೆ, ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಕ್ಯಾಮ್ರಾ ವರ್ಕ್ ಬಂದು ವಿಷ್ಣು ಪ್ರಸಾದ್ ಅಂತ ಮಾಡಿದ್ದಾರೆ. ಸರ್ಟನ್ ಜಾಗದಲ್ಲೇನೆ ಅದನ್ನ ಮಾಡಿದಾರಲ್ಲ. ಹೌದು, ತುಂಬಾ ಚೆನ್ನಾಗಿ ಅಲ್ಲ, ನಿಮಗೆ ಒಂದು ಬಿಲ್ಡಿಂಗ್ ಒಳಗಡೆ ಎಲ್ಲಿ ಲೊಕೇಶನ್ ಚೇಂಜ್ ಆಗಿದೆ, ತುಂಬಾ ಜನ ಅದನ್ನೇ ಆಗಿದೆ ಸರ್. ಕೊರೋನಾ ಟೈಮ್ ಅಲ್ಲಿ ಮಲಯಾಳಂ ಫಿಲಮ್ ಫಾತ್ ಫಾಸಿಲ್ ಮಾಡಿದ್ರು, ಮತ್ತೆ ನಮ್ಮ ರಿಷಬ್ ಶೆಟ್ಟಿ ಅವರು ಮಾಡಿದ್ರು ಒಂದು ಸಿನಿಮಾ, ಕೊರೋನಾ ಟೈಮ್ ಅಲ್ಲೇ ಬಂತು. ಅಂದ್ರೆ ನಮ್ದು ಹೆಂಗಿದೆ ಅಂದ್ರೆ ಸರ್ ತುಂಬಾ ಫೈಟ್ ಮಾಡಿದ್ದಾರೆ. ನಮ್ಮ ಅದು ಇವರು ಹೇಳಿದ್ರೆ ಗೊತ್ತಾಗಲ್ಲ, ನಾವು ಬಾಯಲ್ಲಿ ಹೇಳ್ಬಿಡ್ಬೋದು. ರಿಲೀಸ್ ಆಗಿದೆ ಕೆ ಪುತ್ತೂರು, ಇಲ್ಲೆಲ್ಲ ಆಗಿದೆ. ನಮ್ದು May 22 ಇಲ್ಲಿ ರಿಲೀಸ್ ಆಗಿದೆ, ಹೇಳಲ್ಲ. ಇಲ್ಲಿ ಬಂದಿದೀವಿ, ನಿಮ್ ಮುಂದೆ ಬಂದಿದೀವಿ. ಈಗ ಇಲ್ಲಿಂದ ಮುಂದೆ ಉಳಿಸ್ಕೊಂಡು ಹೋಗೋದು ಸ್ವಲ್ಪ ಇನ್ನು ನಮ್ ಸ್ವಲ್ಪ ಮುರ್ಕೊಂಡು ಪಿಜ್ಜಾ ತಿನ್ಕೊಂಡು ಸೆಂಟ್ರಲ್ ಮಾಲ್ ಅಲ್ಲಿಗೆ ಅಲ್ಲ, ಇದೆಲ್ಲ ಒಂದು ಟೀಮ್ ಎಫರ್ಟ್ ಅಷ್ಟೇ, ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಹಂಗಾಗಿ ಒಂದು ರೇಂಜ್ ಗೆ ಬಂದಿದೆ. ಗ್ರೂಪ್ ಫೋಟೋ ಮಾಡ್ಕೊಂಡ್ಬಿಡ್ತೀವಿ ನಿಮ್ ಜೊತೆ.